ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಕುರ್ಚಿ ಆಟ ಕುರ್ಚಿ ಕಿತ್ತಾಟ ಇನ್ನೂ ಕೂಡ ನಿಲ್ತಾ ಇಲ್ಲ. ಕುರ್ಚಿ ಕಿತ್ತಾಟ ಜೋರಾಗ್ತಾ ಇದ್ದಂತೆ ಹೈಕಮಾಂಡ್ ಅಲರ್ಟ್ ಆಯ್ತಾ? ಹಾಗಾದ್ರೆ ನಾಯಕತ್ವ ಬದಲಾವಣೆಯೋ ಗೊಂದಲಗಳಿಗೆ ತೆರೆಯೋ? ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಡಿಕೆಶಿ ಕುರ್ಚಿ ಆಟ ನಿಲ್ತಾ ಇಲ್ಲ, ಕುರ್ಚಿ ಕಿತ್ತಾಟ ಜೋರಾಗ್ತಾ ಇದ್ದಂತೆ ಹೈಕಮಾಂಡ್ ಅಲರ್ಟ್ ಆಯ್ತಾ? ಹಾಗಾದ್ರೆ ನಾಯಕತ್ವ ಬದಲಾವಣೆಯೋ ಗೊಂದಲಗಳಿಗೆ ತೆರೆಯೋ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಮೌನದಿಂದಲೇ ಆಟ ಶುರು ಮಾಡಿದ್ರ ಹಾಗಾದ್ರೆ DCM DK ಶಿವಕುಮಾರ್ ಅವರು 5 ವರ್ಷ ನಾನೇ CM ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಸೂಚನೆ ಹಿನ್ನೆಲೆ DCM DK ಶ್ರೀ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ. ಇದರ ನಡುವೆ ಸಿದ್ದರಾಮಯ್ಯಗೂ ಹೈಕಮಾಂಡ್ ಬುಲಾವ್ ಬಂದಿದೆ. ಈ ತಿಂಗಳ ಕೊನೆಯ ವಾರದಲ್ಲಿ ದೆಹಲಿಗೆ CM ಸಿದ್ದರಾಮಯ್ಯನವರು ಪ್ರಯಾಣವನ್ನ ಬೆಳೆಸ್ತಾರಂತೆ. ಖಾಸಗಿ ಕಾರ್ಯಕ್ರಮನ ಅಥವಾ ರಾಜಕೀಯವೋ ಏನು? ಸೊ ಈ ರೀತಿಯಾಗಿ ಒಂದಿಷ್ಟು ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ನ ವಲಯದಲ್ಲಿ ನಡೀತಾ ಇದ್ದಾವೆ. ಒಂದು ಕಡೆ ಇಷ್ಟು ದಿನಗಳ ಕಾಲ CM ಬದಲಾವಣೆ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಬಹಳ ಪ್ರಮುಖವಾಗಿ DCM DK ಶಿವಕುಮಾರ್ ಅವರ ಬಣದ ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಇದ್ರು. CM ಸಿದ್ದರಾಮಯ್ಯ ಅವರ ಬಣದ ನಾಯಕರುಗಳು ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ರು. ಇಷ್ಟೆಲ್ಲ ಆದ್ರೂ ಕೂಡ CM ಸಿದ್ದರಾಮಯ್ಯ ತುಟಿಕ್ ಪಿಟಿಕ್ ಅಂದಿರಲಿಲ್ಲ. ಯಾವುದೇ ಒಂದೇ ಒಂದು ಹೇಳಿಕೆಯನ್ನು ಕೂಡ ಸಿದ್ದರಾಮಯ್ಯನವರು ಕೊಡ್ತಾ ಇರಲಿಲ್ಲ. ಆದರೆ ಏಕಾಏಕಿಯಾಗಿ ಸಿದ್ದರಾಮಯ್ಯನವರು ಬಹಿರಂಗವಾಗಿಯೇ ನಾನೇ 5 ವರ್ಷ ಮುಖ್ಯಮಂತ್ರಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನೇ 5 ವರ್ಷ ಮುಖ್ಯಮಂತ್ರಿ, CM ಕುರ್ಚಿ ಖಾಲಿ ಇಲ್ಲ. ಈ ರೀತಿಯಾದಂಥ ಒಂದು ಹೇಳಿಕೆ CM ಸಿದ್ದರಾಮಯ್ಯ ಬಾಯಿಂದ ಬರುತ್ತೆ. ಇನ್ನೊಂದು ವಿಚಾರವನ್ನು ಕೂಡ ಸಿದ್ದರಾಮಯ್ಯನವರು ಹೇಳ್ತಾರೆ. ಹೌದು, DCM DK ಶಿವಕುಮಾರ್ ಅವರು CM ಸ್ಥಾನದ ಆಕಾಂಕ್ಷಿ, ಆದರೆ ಕುರ್ಚಿ ಖಾಲಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಡ್ತಾರೆ. ಅದಾದ ನಂತರ DCM DK ಶಿವಕುಮಾರ್ ಅವರಿಗೆ ಇದರ ಬಗ್ಗೆ ಕೇಳಿದಾಗ, ಹೌದು CM ಆಗಿ ಅವರೇ ಮುಂದುವರಿತಾರೆ, CM ಕುರ್ಚಿ ಖಾಲಿ ಇಲ್ಲ, ನಾನು ಕೂಡ CM ಸಿದ್ದರಾಮಯ್ಯನವರ ಕೈ ಬಲಿಪಡಿಸುವಂಥ ಕೆಲಸವನ್ನ ಮಾಡ್ತೀನಿ, ಅವರ ಬೆಂಬಲಕ್ಕೆ ನಾನು ಇದ್ದೀನಿ ಅನ್ನೋ ನಿಟ್ಟಿನಲ್ಲಿ DCM DK ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಡ್ತಾರೆ. ಅದಾದ ನಂತರ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಜೋಡೆತ್ತುಗಳು ಅಂದ್ರೆ CM ಸಿದ್ದರಾಮಯ್ಯ DCM DK ಶಿವಕುಮಾರ್ ಇಬ್ಬರು ಕೂಡ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾರೆ. ಆದರೆ ರಾಹುಲ್ ಗಾಂಧಿ ಅವರು CM ಸಿದ್ದರಾಮಯ್ಯನವರ ಮತ್ತು DK ಶಿವಕುಮಾರ್ ಅವರ ಭೇಟಿಗೆ ಸಮಯವನ್ನ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಬೇರೆ ಕೆಲಸ ಇದೆ, ಬೇರೆ ರಾಜ್ಯದ ಎಲೆಕ್ಷನ್ಗೆ ಅವರು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ಸಂದರ್ಭದಲ್ಲಿ ದೆಹಲಿಯಲ್ಲೇ ಕೂತು ಒಂದು ಪ್ರೆಸ್ ಮೀಟ್ ನಡೆಸ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ದೆಹಲಿಯಲ್ಲೇ ಪ್ರೆಸ್ ಮೀಟ್ ನಡೆಸಿ ಅಲ್ಲಿಯೂ ಕೂಡ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾರೆ. 5 ವರ್ಷ ನಾನೇ ಮುಖ್ಯಮಂತ್ರಿ, 5 ವರ್ಷಗಳ ಕಾಲ ಪರಿಪೂರ್ಣವಾದಂಥ ಆಡಳಿತವನ್ನ ನಾನೇ ನಡೆಸ್ತೀನಿ, 2028ರ ಚುನಾವಣೆಗೂ ಕೂಡ ನನ್ನದೇ ನೇತೃತ್ವ, ನನ್ನದೇ ನಾಯಕತ್ವ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಾರೆ ಸಿದ್ದರಾಮಯ್ಯನವರು. ಅದಾದ ನಂತರ ರಾಜ್ಯ ರಾಜಕೀಯ ವಲಯದಲ್ಲಿ ಅಥವಾ ರಾಜ್ಯ ಕಾಂಗ್ರೆಸ್ನ ವಲಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಅಥವಾ ಬಿರುಗಾಳಿನೇ ಬೀಸಬಹುದು ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಯಾಕೆ ಅಂತ ಹೇಳಿದ್ರೆ CM ಸ್ಥಾನದ ಮೇಲೆ, CM ಕುರ್ಚಿಯ ಮೇಲೆ ಸಿದ್ದರಾಮಯ್ಯನವರ ನಂತರ ಟವಲ್ ಹಾಕಿರೋದು DK ಶಿವಕುಮಾರ್. ಸೊ 2.5 ವರ್ಷದ ನಂತರ DCM DK ಶಿವಕುಮಾರ್ CM ಆಗ್ತಾರೆ ಅನ್ನೋ ಮಾತು ರಾಜಕೀಯ ಪಡಸಾಲೆಯಲ್ಲಿ ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ಸೊ 2.5 ವರ್ಷ ಮುಗಿತಾ ಬಂತು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಪಟ್ಟವನ್ನ ಬಿಟ್ಟುಕೊಡೋದು ಅಷ್ಟು ಸುಲಭ ಇಲ್ಲ. ಆ ನಿಟ್ಟಿನಲ್ಲಿ ಬಹಿರಂಗವಾಗಿಯೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ DCM DK ಶಿವಕುಮಾರ್ ಇದರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಮಾತನಾಡುವಂಥ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಆಶ್ಚರ್ಯ, ಸಿದ್ದರಾಮಯ್ಯನವರ ಈ ಒಂದು ಹೇಳಿಕೆಗೆ DK ಶಿವಕುಮಾರ್ ಏನೂ ಮಾತಾಡ್ತಾ ಇಲ್ಲ, ಏನನ್ನೂ ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಸೈಲೆಂಟ್ ಆಗಿನೇ ದೇವರು ದಿಂಡ್ರು ಅಂತ ಓಡಾಡ್ಕೊಂಡಿದ್ದಾರೆ. ಎತ್ತ CM ಕುರ್ಚಿ ವಿಚಾರಕ್ಕೆ ಬಹಿರಂಗ ಚರ್ಚೆ ಬೇಡ, ನನ್ನ ಪರವಾಗಿ ಯಾರೂ ಮಾತನಾಡೋದು ಬೇಡ ಅಂತ DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಶಿಸ್ತನ್ನ ಕಾಪಾಡಿಕೊಳ್ಳಬೇಕು, ಅದು ನನ್ನ ಧರ್ಮ ಮತ್ತು ಎಲ್ಲರ ಧರ್ಮ. CM ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಮಾತಾಡೋದು ಬೇಡ ಅನ್ನೋ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ನಾನು ನನ್ನ ಖಾಸಗಿ ಕಾರ್ಯಕ್ರಮ ಇರೋದ್ರಿಂದ ದೆಹಲಿಗೆ ಹೋಗ್ತಾ ಇದ್ದೀನಿ, ರಾಜಕೀಯವನ್ನ ಬೆರೆಸಬೇಡಿ ಅನ್ನೋ ನಿಟ್ಟಿನಲ್ಲೂ ಕೂಡ DCM DK ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ. CM ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಆಸೆ ಇಟ್ಕೊಂಡಿರುವಂಥ DK ಶಿವಕುಮಾರ್ ಈಗ ಏಕಾಏಕಿಯಾಗಿ ಸೈಲೆಂಟ್ ಆಗಿಬಿಟ್ಟಿದಾರಲ್ಲ, ಏನು ಕಾರಣ?
ಸೈಲೆಂಟ್ ಆಗಿನೇ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್ ಅವರು? ಸೈಲೆಂಟ್ ಆಗಿನೇ CM ಆಗೋಕೆ ಏನೇನು ಬೇಕೋ ಆ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್ ಅವರು? ಸಹಜವಾಗಿ ರಾಜಕೀಯ ಪಡಸಾಲೆಯಲ್ಲಿ ಓಡ್ತಾ ಇರುವಂಥ ಒಂದು ಮಾತಿದೆ, ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಈ ಹಿಂದೆ 2023ರಲ್ಲಿ ಎಲೆಕ್ಷನ್ ನಡೆಯುತ್ತೆ. ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, CM ಯಾರಾಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಅಂದರೆ ಡಿ ಕೆ ಶಿವಕುಮಾರ್ ಅವರನ್ನು ಒಂದು ಮಾತು ಕೇಳ್ತೀವಿ. ಹೇಳ್ತಾರೆ, ಕೆಲಸ ಮಾಡಿದ್ದೀವಿ, ಅದಕ್ಕೆ ತಕ್ಕ ಪ್ರತಿಫಲವನ್ನು ನಾವು ಕೇಳ್ತೀವಿ, ಬಿಡಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಕೆಲಸ ಮಾಡಿದ್ದೀನಿ, ಪಕ್ಷ ಸಂಘಟನೆ ಮಾಡಿದ್ದೀನಿ, ಪಕ್ಷ ಕಟ್ಟಿದ್ದೀನಿ, ಸೊ ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋದು ನನ್ನ ಆಸೆ ಅನ್ನೋ ನಿಟ್ಟಿನಲ್ಲಿ ಪರೋಕ್ಷವಾಗಿ ತಮ್ಮ ಆಸೆಯನ್ನು ವ್ಯಕ್ತಪಡಿಸ್ತಾರೆ. ಸೊ ಆ ಸಂದರ್ಭದಲ್ಲಿ ಒಂದಿಷ್ಟು ದಿನಗಳ ಕಾಲ ಹೈಕಮಾಂಡರ್ ಜೊತೆಗೆ ಸಿಕ್ಕಾಪಟ್ಟೆ ಮಾತುಕತೆ ನಡೆಯುತ್ತೆ ಡಿ ಕೆ ಶಿವಕುಮಾರ್ ಅವರದ್ದು. ಆದರೂ ಕೂಡ ಫೈನಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಸಿದ್ದರಾಮಯ್ಯನವರು. ಆಗ ಒಂದು ಮಾತು ಕೇಳಿ ಬರುತ್ತೆ, ಅಧಿಕಾರ ಹಂಚಿಕೆ 50-50 ಸೂತ್ರ. ಅಂದರೆ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ಕೊಂಡು ಅದಾದ ನಂತರ 2.5 ವರ್ಷ ಆದ ನಂತರ DCM ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಬೇಕು ಅನ್ನೋ ಒಂದು ಒಪ್ಪಂದ ಆಗಿದೆ ಅಂತ ಹೇಳಿ ಕೇಳಿ ಬರ್ತಾ ಇರುವಂಥ ಮಾತು. ಅದಾಗಿದ್ದೇ ನಿಜ ಆದರೆ ಈಗ 2.5 ವರ್ಷ ಆದ ನಂತರ CM ಸ್ಥಾನದಿಂದ ಸಿದ್ದರಾಮಯ್ಯನವರು ಕೆಳಗಿಳಿಬೇಕು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು. ಆದರೆ ಈಗ ಏನು ನಡೀತಾ ಇದೆ ಹಾಗಾದರೆ ಕಾಂಗ್ರೆಸ್ನಲ್ಲಿ? ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ತಮ್ಮ ಸ್ಥಾನವನ್ನು ಬಿಟ್ಟುಕೊಡ್ತಾರಾ? ಅದು ಸಾಧ್ಯವಿಲ್ಲದ ಮಾತು. ಒಪ್ಪಂದ ಆಗಿ ಸಿದ್ದರಾಮಯ್ಯನವರು ಬಿಟ್ಟು ಕೊಡದೆ ಹೋದರೆ ದೊಡ್ಡ ಮಟ್ಟದ ವಿರೋಧ ಅಂತೂ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಆಗೇ ಆಗುತ್ತೆ. ವಿರೋಧ ಅಂತೂ ಬಂದೇ ಬರುತ್ತೆ. ಅಕಸ್ಮಾತ್ ಆಗಿ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿದಿದ್ದೇ ಆದರೆ ಕಾಂಗ್ರೆಸ್ನ ವಲಯದಲ್ಲಿ ಬಿರುಗಾಳಿಯೇ ಸೃಷ್ಟಿಯಾಗೋದ್ರಲ್ಲಿ ಅನುಮಾನ ಇಲ್ಲ. ಯಾಕೆ ಅಂತ ಅಂದರೆ ಸಿದ್ದರಾಮಯ್ಯನವರು ಅಹಿಂದ ಸಮುದಾಯದ ಪ್ರಶ್ನಾತೀತ ನಾಯಕ. ಗೊತ್ತಿದೆ ಅವರಿಗೆ ಅಹಿಂದ ಸಮುದಾಯಗಳು ಯಾವ ರೀತಿಯಾಗಿ ಸಿದ್ದರಾಮಯ್ಯನವರನ್ನ ಬೆಂಬಲಿಸ್ತಾವೆ ಅಂತ ಹೇಳಿ. ಅಕಸ್ಮಾತ್ ಆಗಿ ಸಿದ್ದರಾಮಯ್ಯನವರಿಂದ ಫೋರ್ಸ್ಫುಲ್ಲಿ ಆ ಸ್ಥಾನವನ್ನು ಕಿತ್ಕೊಂಡಿದ್ದೇ ಆದರೆ ಇಡೀ ಅಹಿಂದ ಸಮುದಾಯ ಕಾಂಗ್ರೆಸ್ನ ವಿರುದ್ಧ ನಿಲ್ಲುವಂಥ ಸಾಧ್ಯತೆ ಇರುತ್ತೆ. ಇದೆಲ್ಲದರ ನಡುವೆ ಈಗ ಡಿ ಕೆ ಶಿವಕುಮಾರ್ ಸೈಲೆಂಟ್ ಗೇಮ್ ಆಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ ಮುಂದಿನ